ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ಒಂದೊಳ್ಳೆ ಕೆಲಸ ಶುರು ಮಾಡೋಕ್ಕೆ ಮುಂಚೆನೇ ಮನೆ ದೇವ್ರಿಗೆ ಹೋಗೋದು ನಮ್ಮ ಅಭ್ಯಾಸ. ಸೊ ಅದಕ್ಕೆ ನಾವಿವತ್ತು ನಮ್ಮ ಮನೆ ದೇವರಾದಂಥ ಉಪ್ಳಗೆರೆ ಕರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಇರೋದು ಹಿರಿಯೂರಿಂದ ಹಿಂದೆನೇ ಆದಿವಾಲದ ಹತ್ರ ಇರೋ ಸರ್ವಿಸ್ ರೋಡಲ್ಲಿ ರೈಟ್ಗೆ ಹೋದರೆ ಉಪ್ಳಗೆರೆ ಸಿಗುತ್ತೆ. ಸುಮಾರು ಆದಿವಾಲದಿಂದ 12 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ. ಅಂತೂ ಉಪ್ಳಗೆರೆಗೆ ಬಂದ್ವಿ, ನಾವು ರೀಚ್ ಆದ್ವಿ. ಅಲ್ಲೇ ಅಂಗಡೀಲಿ ಊದ್ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ನಿಂಬೆಹಣ್ಣು ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಆದರೆ ದೇವಸ್ಥಾನ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. ಇನ್ನೇನು ಮಾಡೋದು ಅಂತ ಅಲ್ಲೇ ಹೊರಗೆ ಕರ್ಪೂರ ಹಚ್ಚಿಟ್ಬಿಟ್ಟು ಕೈ ಮುಗಿದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಕರಿಯಮ್ಮ ಅಂದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ. ಲಕ್ಷ್ಮೀ ಸ್ವರೂಪ ಅಂದರೆ ಲಕ್ಷ್ಮೀ ದೇವರು ಅಂತಲೇ ನಾವು ಅರ್ಥ ಮಾಡ್ಕೋಬೋದು. ಈ ದೇವರು ಎಲ್ಲಿ ಸಿಕ್ತು, ಯಾರು ಇದನ್ನು ಪೂಜೆ ಮಾಡ್ತಾರೆ, ಏನಿದ್ರ ಕತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬಾಕ್ಲಂತೂ ತೆಗ್ದಿಲ್ವಲ್ಲ, ಇನ್ನೇನು ಮಾಡೋದು ಅಂತ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅದೃಷ್ಟನೋ ಏನೋ ದೇವಸ್ಥಾನದ ಪೂಜೆ ಮಾಡೋರು ಮನೆಯವ್ರು ಬಂದ್ಬಿಟ್ಟು ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಿದ್ರು. ಆವಾಗ ನಮಗೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಅದಾದಮೇಲೆ ಅಲ್ಲಿಂದ ನಾವು ಹೊರಟಿದ್ದೆ ಹಿರಿಯೂರಿಗೆ. ಅಂತೂ ಹಿರಿಯೂರನ್ನ ತಲುಪಿದ್ವಿ. ಆ ರೋಡ್ಗಳೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಯಾಕಪ್ಪ ಅಂತಂದರೆ ಹಿಂದಿನ ವಾರ ಅಷ್ಟೇ ತೇರುಮಲ್ಲೇಶ್ವರ ಸ್ವಾಮಿಯ ಜಾತ್ರೆ ಆಗಿತ್ತು. ಆಲ್ರೆಡಿ ಊಟದ ಟೈಮ್ ಹೋಗಿದ್ದರಿಂದ ಅಲ್ಲೇ ಊಟನೂ ಸಹಿತ ಮುಗಿಸ್ಕೊಂಡ್ವಿ. ನಾವು ರೆಗ್ಯುಲರಾಗಿ ತಗೊಳ್ಳೋವಂಥ ಸಂಧ್ಯಾ ಬೇಕ್ರಿಲೇನಲ್ಲೇ ಮಕ್ಕಳಿಗೆ ತಿಂಡಿ, ಸ್ವಲ್ಪ ಬಾದಾಮಿ ಹಾಲು ಎಲ್ಲ ತೊಗೊಂಡು ಮತ್ತೆ ಈ ದಿಂಡಾವರದ ಕಡೆ ಹೊರಟ್ವಿ. ದಿಂಡಾವರದಲ್ಲಿ ಯಾರಿದ್ದಾರೆ, ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಅಂದ್ಕೊಂಡ್ರಾ, ಅಲ್ಲಿ ನನ್ನ ಮೈದ್ನ ಅಂತಂದರೆ ನಮ್ಮ ಮನೆಯವರ ತಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಏನೋ ಪರ್ಸ್ನಲ್ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ.
ಬಂದೇ ಬಿಡ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.